ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವನಿದೆ ಅಪ್ಡೇಟ್ಸ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಹಣ ಯಾವಾಗ ಬರುತ್ತೆ, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ಸೆಲ್ಫ್ ರಿಜಿಸ್ಟ್ರೇಷನ್ ಕೂಡ ಶುರುವಾಗಿದೆ. ಮೇ ತಿಂಗಳದು ಆಲ್ರೆಡಿ ಮುಗಿತಾ ಬರ್ತದೆ. ಯಾರು ಮಾಡಿಲ್ಲ ಕಡ್ಡಾಯವಾಗಿ ಮಾಡಿ. ಲೈಕ್ ಕೆಲವರಿಗೆ ಫೆಚ್ ಕೂಡ ಆಗ್ತಿಲ್ಲ. ಲಾಸ್ಟ್ ಡೇಟ್ ಕೂಡ 25th ಒಳಗಡೆ ನೀವು ಮಾಡಬೇಕಾಗುತ್ತೆ. ಆದಷ್ಟು ಬೇಗ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ. ಸೆಲ್ಫ್ ಡಿಕ್ಲರೇಷನ್ ಕೂಡ ಮ್ಯಾಂಡೇಟರಿ ಕೂಡ ಆಗಿರುತ್ತೆ. ಬಿಕಾಸ್ ಅಮೌಂಟ್ ಬರಬೇಕಂದ್ರೆ ನಿಮಗೆ ಗೊತ್ತೊಳಗೆ ಆಲ್ರೆಡಿ ಡಿಸೆಂಬರ್ ತಿಂಗಳಿಂದ ಹಣ ಜಮೆ ಆಗಿಲ್ಲ. ಡಿಸೆಂಬರ್ ಕೆಲವರಿಗೆ ಜನವರಿದು ಕ್ರೆಡಿಟ್ ಕೂಡ ಆಗಿದೆ. ಅಂದಾಜು ಎಲ್ಲರಿಗೂ ಕೂಡ ಫ್ರಮ್ ಡಿಸೆಂಬರ್ ಹಣ ಬಿಡುಗಡೆ ಆಗಿಲ್ಲ, ಲೈಕ್ ಕ್ರೆಡಿಟ್ ಕೂಡ ಆಗಿಲ್ಲ. ಕೆಲವರಿಗೆ ಶೀಘ್ರದಲ್ಲೇ ಬಿಡುಗಡೆ ಆಯಿತು. ಟಿಲ್ ಜನವರಿ ತಿಂಗಳವರೆಗೂ ಕೆಲವರಿಗೆ ಕ್ರೆಡಿಟ್ ಕೂಡ ಆಗಿದೆ. ಕೆಲವರಿಗೆ ಡಿಸೆಂಬರ್ ಇಂದ ಕೂಡ ಕ್ರೆಡಿಟ್ ಕೂಡ ಆಗಿಲ್ಲ. ಹಂಗಂತ ಅರ್ಥ ಏನಂದ್ರೆ ಸರ್ಕಾರ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದ್ರೆ 4ರಿಂದ 5 ತಿಂಗಳ ಹಣ ಬಂದ್ಬಿಟ್ಟು ಸರ್ಕಾರ ಪೆಂಡಿಂಗ್ ಉಳಿಸ್ಕೊಂಡಿದೆ. ಸರ್ಕಾರದ ಹತ್ರ ಹಣ ಇಲ್ಲ, ಹಾಗಾಗಿ ಸರ್ಕಾರ ಬಿಡುಗಡೆ ಕೂಡ ಮಾಡಿಲ್ಲ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಎಲ್ಲ ಯೋಜನೆಯಿಂದ ಕೂಡ ಹಣದ ಕೊರತೆ ಇರೋ ಕಾರಣ 5-6 ತಿಂಗಳಿಂದ ಸರ್ಕಾರ ಹಣನೇ ಬಿಡುಗಡೆ ಕೂಡ ಮಾಡ್ತಾ ಇಲ್ಲ. ಅದನ್ನ ಪೆಂಡಿಂಗ್ ಮಾಡಿ ಉಳಿಸ್ಕೊಂಡಿದೆ. ಹಾಗಾಗಿ ಅಪ್ಡೇಟ್ ಕೂಡ ಇದೆ. ಇನ್ನು ಯುವನಿಧಿ ಡಿಪಾರ್ಟ್ಮೆಂಟ್ ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಕೂಡ ಮಾಡ್ತಾರ. ಬಟ್ ಈ ಹಿಂದೆ ಹೇಳಿದ್ರು ಈ ಮಂತ್ ಒಳಗಡೆ ಕ್ಲಿಯರ್ ಮಾಡ್ತೀವಿ ಅಂತ. ಮೇ ತಿಂಗಳು ಮುಗಿತಾ ಬಂತು, ಯಾವುದೇ ರೀತಿ ಅಪ್ಡೇಟ್ ಕೂಡ ಇಲ್ಲ. ಸರ್ಕಾರದ ಹತ್ರ ಹಣ ಇಲ್ಲ. ಎಷ್ಟು ಯಾವಾಗ ಕೊಡ್ತಾರೆ, ಬಿಡುಗಡೆ ಮಾಡ್ತಾರೆ, ಅದು ಕೂಡ ಅಧಿಕೃತ ಮಾಹಿತಿ ಇಲ್ಲ. ಪ್ರಾಬಬಲಿ ಸರ್ಕಾರ ಇದನ್ನ ನಿಲ್ಲಿಸಕ್ಕಾಗೋದಿಲ್ಲ. 1 ತಿಂಗಳು 2 ತಿಂಗಳು ಕೊಟ್ಬಿಟ್ಟು ನಂತರ ಅದನ್ನ ಮುಂದೂಡಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಆಲ್ರೆಡಿ ಸರ್ಕಾರ ಬಂದು 3 ವರ್ಷ ಆಗಿದೆ. ನಿಮಗೆ ಗೊತ್ತಿರೋ ಇಲ್ಲಿ ನಿಮಗೆ ಗೊತ್ತಿರೋಗೆ ಹಣದ ಹಣಕಾಸು ಕೊರತೆ ಕೂಡ ಇದೆ. ಉಚಿತ ಯೋಜನೆಗಳು ಕೊಟ್ಟಿರೋ ಕಾರಣ ಸರ್ಕಾರಕ್ಕೆ ಬೇರೆ ಆಪ್ಷನ್ಸ್ ಕೂಡ ಎಲ್ಲ ಬರಬಾರ್ದಾಗಿದೆ. ಆ ನಿಟ್ಟಿನಲ್ಲಿ ಹಣನ ಬಿಡುಗಡೆ ಕೂಡ ಮಾಡಿಲ್ಲ. ಲೈಕ್ ಈ ಮಂತ್ ಒಳಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.